ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಜಿಲ್ಲಾಡಳಿತ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡುವವರನ್ನ ಬದಲಾವಣೆ ಮಾಡಿದ್ದಾರೆ ಎಂದು ಆರೋಪಿಸಿ ಕಾರ್ಯಕ್ರಮ ಆರಂಭವಾಗ್ತಾ ಇದ್ದಂತೆಯೇ ದಲಿತ ಪರ ಸಂಘಟನೆಗಳ ಕಾರ್ಯಕರ್ತರು ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದರು. ಕಾರ್ಯಕ್ರಮದ ಆಚರಣೆ ಕುರಿತು ಪೂರ್ವಭಾವಿ ಸಭೆಯಲ್ಲಿ ಉಪನ್ಯಾಸ ನೀಡಲು ಇಬ್ಬರು ಹೆಸರನ್ನ ಅಂತಿಮಗೊಳಿಸಲಾಗಿತ್ತು. ಆದರೆ ಆ ಇಬ್ಬರ ಹೆಸರನ್ನು ಬಿಟ್ಟು ಬೇರೆಯವರನ್ನ ಕರೆಯಲಾಗಿದೆ ಎಂದು ದಲಿತ ಪರ ಸಂಘಟನೆಗಳ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನಲ್ಲ ನಾವು ಅಂಬೇಡ್ಕರ್ ವಿರೋಧಿಗಳು ಅಂತಾರೆ. ಫಸ್ಟ್ ಅವ್ರು ತಿಳ್ಕೊಳ್ಳಿ, ನಾವು ಹೇಳ್ಬೇಕು, ಉತ್ತರ ಕೊಡ್ಬೇಕು, ಅವ್ರಿಗೆ ಉತ್ತರ ಕೊಡ್ಬೇಕು ಸರ್. ನಾವು ಫಸ್ಟ್ ಕಾಡಬೇಡ್ರಿ ಉತ್ತರ ಕೊಡ್ಬೇಕು. ಅವರಿಗೆ ಕ್ಲಾರಿಫಿಕೇಶನ್ ಕೊಡ್ಲಿ. ಅಂಬೇಡ್ಕರ್ ವಿರೋಧಿಗಳಿಗೆ ಅಂಬೇಡ್ಕರ್ ವಿರೋಧಿಗಳಿಗೆ ಅಂಬೇಡ್ಕರ್ ವಿರೋಧಿಗಳಿಗೆ ನಾನು ಸಿಇಒ ಕೀರ್ತನ. ಡಿಸಿ ಮೇಡಮ್ ಅವರು 15ನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ಪರ್ಸನಲ್ ಹಿಯರಿಂಗ್ ಇರೋದ್ರಿಂದ ಅವರು ಬೆಳಗ್ಗೆ ಬಂದು ಮಾಲಾರ್ಪಣೆ ಮಾಡಿ ನಮ್ಮ ಮೆರವಣಿಗೆಯಲ್ಲೂ ಭಾಗವಹಿಸಿ ಇವಾಗ ತಾನೇ ಬೆಂಗಳೂರಿಗೆ ಹೊರಟಿದ್ದಾರೆ. ಸೊ ಡಿಸಿ ಮೇಡಮ್ ಜಿಲ್ಲೆಯಲ್ಲಿದ್ರೆ ಡೆಫಿನೆಟ್ಲಿ ಇವತ್ತು ನಮ್ಮ ವೇದಿಕೆ ಕಾರ್ಯಕ್ರಮದಲ್ಲಿ ಇಲ್ಲಿ ಇರ್ತಿದ್ರು. ಅವರು ಜಿಲ್ಲೆಯಲ್ಲಿ ಇಲ್ಲದ ಕಾರಣ ನಿರ್ಣಯ ಆಗಿದೆ ಅಲ್ವಾ? ನಿರ್ಣಯದ ಪ್ರಕಾರ ಕಾರ್ಯಕ್ರಮ ಶಾಸಕರಲ್ಲಿ ವಿನಂತಿ ಮಾಡ್ತೀನಿ. ಶಾಸಕರ ಗಮನಕ್ಕೆ ಬರ್ದಲ್ಲೇ ಇದಾರೆ ನಡೀತಾ, ಶಾಸಕರ ಗಮನಕ್ಕೆ ಬರ್ದೆ ನಡೀತಾ ಇಲ್ಲಿ. ಅವ್ರ ಎದುರುಗಡೆ ನಾವು ಮಾತಾಡಿ ಅವ್ರ ಮನಸ್ಸನ್ನು ಬೇಸರ ಮಾಡಕ್ ಅಡಿಲ್ಲ. ಆದ್ರೆ ಅವ್ರಿಗೆ ನನಗೆ ಗೊತ್ತಿಲ್ಲ ನಡೆದಿರೋ ಅಂತ ಹೇಳಿ ನಿಮ್ಮನ್ನ ಕೇಳ್ತೀವಿ. ಇಲ್ಲ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಅವ್ರಿಗೆ ಹೇಳ್ಬೇಕು. ಈಗ ಯಾರು ಮಾಡ್ತೀವಿ ಅಂಬೇಡ್ಕರ್ ಬಗ್ಗೆ ನಾವು ಮಾತಾಡ್ತೀವಿ ಅಂತ ಒನ್ನವರು ಯಾರು ಮಾತಾಡಂಗಿದ್ರೆ ನಾವು ಕೂತ್ಕೊಳ್ತೀವಿ. ಮಾತಾಡ್ತೀರಾ? ನೀವು ಮಾತಾಡಿ. ಅಂಬೇಡ್ಕರ್ ಜಯಂತಿ ಕಾಟಾಚಾರಕ್ಕೆ ನೀವು ಸರ್ಕಾರದ ಮೆಚ್ಚುಗೆ ಬೇಕಾಗಿಲ್ಲ. ಮಾಡಿ ಶುರು ಮಾಡಿ, ಉಪನ್ಯಾಸ ಕರೆದು ಶುರು ಮಾಡಿ. ಜಿಲ್ಲಾ ಪಂಚಾಯತಿಯಲ್ಲಿ ಅಂತವರಿಗೆ ನನ್ನ ವೈಯಕ್ತಿಕ ಬೇಳೆನ ಇನ್ನೊಬ್ರು ವೈಯಕ್ತಿಕ ಬೇಳೆನ ಬೆಳೆಸ್ಕೊಳ್ಳೋದಕ್ಕೆ ಈ ಜಯಂತಿನ ಯಾರು ದುರುಪಯೋಗ ಪಡಿಸ್ಕೊಂಡ್ರೆ ಖಂಡಿತ ಅವರಿಗೆ ಅಂಬೇಡ್ಕರ್ ಮೇಲೆ ಅಭಿಮಾನ ಇರೋದು ಕಡಿಮೆ ಅಂತ ಅನ್ಕೊಬೇಕಾಗುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಒಂದು ತಿಳ್ಕೊಳ್ಳಿ, ನೀವು ಕೇಳಿ. ಈಗ ಆ ಕಮಿಟಿ ಮೀಟಿಂಗ್ ಅಲ್ಲಿ ಒಬ್ಬರು ಉಪನ್ಯಾಸಕರನ್ನು ಸೂಚಿಸಿರೋದು ನೀವೇ, ಇನ್ನೊಬ್ಬರು ಉಪನ್ಯಾಸಕರನ್ನು ಸೂಚಿಸಿರೋದು ನೀವೇ. ಕೇಳಿ, ನಾನು ಹೇಳೋದು ಕೇಳಿ, ಯಾರು ಬೇರೆಯವರಲ್ಲ, ಎಲ್ಲ ಅಂಬೇಡ್ಕರ್ ಮೇಲೆ ಅಭಿಮಾನ ಇರೋದೇ ಸೂಚಿಸಿರೋದು. ಕೇಳಿ, ಯಾರು ಈ ಕೇಳ್ಕೊಂಡಲ್ಲ, ಈ ಕೇಳ್ಕೊಂಡಿರೋ ಏನಾಗಿದೆ ಅಂತ ಇಷ್ಟ ತನಕ ಈ ಕೇಳ್ಕೊಂಡಿದ್ದೀನಿ. ಯಾಕೆ ಹಿಂಗ್ ಮಾಡಿದಿರಿ ಅಂತ ಹೇಳೋದಕ್ಕೆ ಅವ್ರು ಹೇಳಿದ್ರು, ಎರಡೂ ಸಂಘಟನೆಯವರು ಒಂದೊಂದು ಹೆಸರು ಹೇಳಿದ್ರು, ಅದಕ್ಕೆ ಬೇಡ ಅಂತೇಳಿ ಕೇಳಿ ಒಬ್ಬ ತಟಸ್ಥ ಇರೋದನ್ನ ಮಾಡಿ. ಈ ವೇಳೆ ದಲಿತ ಪರ ಸಂಘಟನೆಗಳ ಕಾರ್ಯಕರ್ತರನ್ನ ಸಮಾಧಾನ ಪಡಿಸಲು ಮುಂದಾದ ಜಿಲ್ಲಾ ಪಂಚಾಯತ್ ಸಿಇಒ ಕೀರ್ತನ ಅವರ ಮಾತನ್ನ ಕೇಳಿದ ಕಾರ್ಯಕರ್ತರು ಮತ್ತೆ ಆಕ್ರೋಶ ಹೊರಹಾಕಿದ್ರು. ನಂತರ ಪರಿಸ್ಥಿತಿಯನ್ನ ಅರಿತು ಮಧ್ಯ ಪ್ರವೇಶ ಮಾಡಿದ ಶಾಸಕ ತಮ್ಮಯ್ಯ ವೈಯಕ್ತಿಕ ವಿಚಾರಗಳಿಗೆ ಅಂಬೇಡ್ಕರ್ ಜಯಂತಿಯನ್ನ ದುರುಪಯೋಗಪಡಿಸಿಕೊಂಡ್ರೆ ಅವರಿಗೆ ಅಂಬೇಡ್ಕರ್ ಮೇಲೆ ಅಭಿಮಾನ ಕಡಿಮೆ ಇದ್ದಂತೆ ಯಾರೂ ಗೊಂದಲ ಮಾಡದಂತೆ ಕಾರ್ಯಕ್ರಮ ಮುಂದುವರೆಸಿ ಎಂದಿದ್ದಾರೆ. ಆದರೂ ಪಟ್ಟು ಬಿಡದ ದಲಿತ ಪರ ಸಂಘಟನೆಯ ಕಾರ್ಯಕರ್ತರು ಶಾಸಕರ ವಿರುದ್ಧವೂ ಆಕ್ರೋಶ ಹೊರಹಾಕಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.